ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟು ವೇಟ್ ಲಾಸ್ ಏನೋ ಮಾಡ್ಕೊಂಡಿರ್ತೀರ, ಬಟ್ ಅದನ್ನ ವೇಟ್ ನ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ವೇಟ್ ನ ಯಾವ ರೀತಿ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಾ ಅಲ್ವಾ. ಸೊ ವೇಟ್ ಲಾಸ್ ಆಗ್ಲಿ ವೇಟ್ ಮೇಂಟೈನ್ ಆಗ್ಲಿ ಈ 5 ಫ್ಯಾಕ್ಟರ್ ಇಂದಾನೇ ಡಿಪೆಂಡೆಂಟ್ ಆಗಿರುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ 5 ಫ್ಯಾಕ್ಟರ್ ನ ನೀವು ವೇಟ್ ಲಾಸ್ ಅಲ್ಲಿ ಇದ್ದಾಗ ಮಾಡ್ತಾ ಇರ್ತೀರಾ, ಬಟ್ ಇದನ್ನ ಮೇಂಟೈನ್ ಬಂದಾಗೂ ಸಾಕಷ್ಟು ಜನ ಇದನ್ನ ಸ್ಕಿಪ್ ಮಾಡ್ತಾರೆ. ಸೊ ಇದನ್ನ ಮೇಂಟೈನ್ ಮಾಡ್ಕೊಂತ ಬಂದ್ರೆ ಈ 5 ಫ್ಯಾಕ್ಟರ್ ನ ಖಂಡಿತವಾಗ್ಲೂ ನಿಮ್ಮ ಎಷ್ಟೇ ವರ್ಷ ಆದ್ರೂ ಅದೇ ವೇಟ್ ಮೇಂಟೈನ್ ಆಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ ಮೊದಲನೇದಾಗಿ ಯಾವ್ಯಾವ ಫ್ಯಾಕ್ಟರ್ಸ್ ಅಂತ ನೋಡ್ಕೊಂಡು ಬರೋಣ. ಮೊದಲನೇ ಫ್ಯಾಕ್ಟರ್ ಬಂದ್ಬಿಟ್ರು ಹೈಡ್ರೇಟಿಂಗ್. ಸಾಕಷ್ಟು ಜನ ಇದೇನ್ ಮಾಡ್ತಾರೆ, ವೇಟ್ ಲಾಸ್ ಅಲ್ಲಿ ಇದ್ದಾಗ ಚೆನ್ನಾಗಿ ನೀರ್ ಕುಡಿತಾರೆ, 3 to 4 ಲೀಟರ್ಸ್ ತನಕ ನೀರ್ ಕುಡಿತಾರೆ. ಬಟ್ ಅದೇ ಮೇಂಟೈನ್ ಬಂದ್ರೆ 1 ಲೀಟರ್ 2 ಲೀಟರ್ಗೆ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಮಾಡ್ಬೇಡ್ರಿ. ಈ ವೇಟ್ ಲಾಸ್ ಅಲ್ಲಿ ಇಲ್ದೇ ಇರ್ರಿ, ಅಟ್ ಲೀಸ್ಟ್ ದಿನಕ್ಕೆ 3 ಲೀಟರ್ ನೀರ್ ಕುಡಿಬೇಕು. ಇದನ್ನ ನೀರ್ ಕುಡಿಯೋದ್ರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಹೈಡ್ರೇಟ್ ಆಗಿ ಇದ್ದಾಗ ಯಾವ್ದೇ ರೀತಿ ನಿಮ್ಗೆ ಅಡಿಷನಲ್ ಆಗಿ ಕ್ರೇವಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗೋದಿಲ್ಲ. ಹೈಡ್ರೇಟ್ ಆಗಿ ಇರೋದ್ರಿಂದ ನಿಮ್ ಸ್ಕಿನ್ನಿಗೂ ಹೇರಿಗೂ ಹೆಲ್ಪ್ ಆಗೋದ್ರ ಜೊತೆಗೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ ಡೈಜೆಷನ್ ಚೆನ್ನಾಗಾದಾಗ ಆಬ್ವಿಯಸ್ಲಿ ಅದ್ರ ವೇಟ್ ಗೇನ್ ಮೇಲೆ ಅಷ್ಟೊಂದು ಎಫೆಕ್ಟ್ ಬೀಳಲ್ಲ. ಸೊ ಜಾಸ್ತಿ ನೀರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಟ್ ಲೀಸ್ಟ್ 3 ಲೀಟರ್ಸ್ ಕುಡಿಯೋದಕ್ಕೆ ತುಂಬಾ ಹೆಲ್ತಿ ಅಂತಾನೆ ಹೇಳ್ಬೋದು. ಸೊ ಇದನ್ನ ಮರೀದೆ ಫಾಲೋ ಮಾಡಿ. ಇನ್ನು ಎರಡನೇ ಸ್ಟೆಪ್ ಬಂದ್ಬಿಟ್ಟು ಫುಡ್ ಪ್ರಪೋರ್ಷನ್. ಸಾಕಷ್ಟು ಜನ ಸಡನ್ ಆಗಿ ನಾವು ವೇಟ್ ಲಾಸ್ ಅಲ್ಲಿ ಇರ್ತೀವಿ ಮ್ಯಾಮ್, ಸಡನ್ ಆಗಿ ವೇಟ್ ಗೇನ್ ಆಗ್ಬಿಡ್ತೀವಿ ಅಂತ ಅನ್ನೋದಕ್ಕೆ ಕಾರಣನೇ ಈ ಫುಡ್ ಪ್ರಪೋರ್ಷನ್. ವೇಟ್ ಲಾಸ್ ಅಲ್ಲಿ ಇದ್ದಾಗ ಹೆಲ್ತಿ ಫುಡ್ ನ ತಿನ್ಕೊಂಡ್ ಬಂದಿರ್ತೀರಾ, ವೇಟ್ ಮೇಂಟೈನ್ ಅಂತ ಬಂದಾಗ ಏನಂತ ಆಲ್ರೆಡಿ ವೇಟ್ ಲಾಸ್ ಆಗಿದೆ ಬಿಡು, ಹೆಂಗ್ ಬೇಕೋ ಅವ್ನು ತಿಂದ್ರೆ ಮತ್ತೆ ಕರಗಿಸಿದ್ರೆ ಆಯ್ತು ಅಂತ ಬಂದ್ಬಿಡ್ತೀರಾ. ಸೊ ಅವಾಗೆ ವೇಟ್ ಗೇನ್ ಅನ್ನೋದು ಆಗೋದು. ಸೊ ನೀವ್ ಇನ್ ಕೇಸ್ ಬೆಳಗ್ಗೆ ಚೆನ್ನಾಗಿ ತಿಂದಿದ್ದೀರಾ, ಮಧ್ಯಾಹ್ನನೂ ಚೆನ್ನಾಗಿ ತಿಂದಿದ್ದೀರಾ ಅಂತ ವೇಟ್ ಮೇಂಟೈನ್ ಅಂತ ಬಂದಾಗ ನೀವು ರಾತ್ರಿ ಊಟನ ಸ್ವಲ್ಪ ಲೈಟ್ ಆಗಿ ಇಟ್ಕೋಬೇಕು. ಲೈಕ್ ಸ್ಯಾಲೆಡ್ಸು, ಸೂಪು ಈ ತರದ್ದು ಊಟ ಮಾಡಿದಾಗ ಥ್ರೂ ಔಟ್ ದ ಡೇ ನೀವು ಊಟ ಮಾಡಿದ್ದು ಒಂದ್ ಕಡೆ ಆದ್ರೆ ಇದು ರಾತ್ರಿ ಊಟ ಒಂದ್ ಕಡೆ. ಯಾಕೆಂದ್ರೆ ನಿಮ್ಮ ಬಾಡಿಯಲ್ಲಿ 63% ಆಫ್ ವೇಟ್ ಗೇನ್ ಅವ್ರ ವೇಟ್ ಲಾಸ್ ಆಗೋದೇ ರಾತ್ರಿ ಊಟದಿಂದನೇ. ರಾತ್ರಿ ಊಟನ ಸ್ಕಿಪ್ ಮಾಡಬೇಡಿ, ಅದ್ರ ಬದಲು ಲೈಟ್ ಆಗಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಲೈಟ್ ಆಗಿ ತಗೊಂಡಾಗ ಬೆಳಗ್ಗೆ ನೀವೇನೆರಡು ಊಟ ಮಾಡಿರ್ತೀರ, ಬ್ರೇಕ್ಫಾಸ್ಟ್ ಆಗ್ಲಿ ಲಂಚ್ ಆಗ್ಲಿ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೇಟ್ ಲಾಸ್ ಅಲ್ಲಿ ಇದ್ದಾಗ ನೀವು ಜಂಕ್ಸ್ ಎಲ್ಲ ಅವಾಯ್ಡ್ ಮಾಡಿರ್ತೀರಾ, ಸ್ವೀಟ್ಸ್ ಎಲ್ಲ ಅವಾಯ್ಡ್ ಮಾಡಿಸಿರ್ತೀರಾ. ಅದೇ ವೇಟ್ ಮೇಂಟೈನ್ ಅಂತ ಬಂದಾಗ ಸಿಕ್ಕಿದ ಕಡೆ ಎಲ್ಲ ತಿನ್ನಕ್ ಸ್ಟಾರ್ಟ್ ಮಾಡ್ತೀರಾ, ಅದು ಆಬ್ವಿಯಸ್ಲಿ ವೇಟ್ ಗೇನ್ ಆಗುತ್ತೆ. ಸೊ ವೇಟ್ ಮೇಂಟೈನ್ ಮಾಡ್ಬೇಕಾದ್ರೆ ವೀಕ್ಲಿ ಒನ್ಸ್ ಯಾವ್ದಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ನಿ, ಇಲ್ಲ ಏನಾದ್ರು ಚಾಟ್ಸ್ ತಿನ್ಬೇಕಾದ್ರೂ ವೀಕ್ಲಿ ಒನ್ಸ್ ಇಟ್ಕೊಳ್ಳಿ. ಅದನ್ನ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇಟ್ಕೊಂಡಾಗ ಅದು ವೇಟ್ ಗೇನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇಟ್ಕೋಬೇಡಿ. ಇನ್ನು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಆಕ್ಟಿವ್ನೆಸ್. ವೇಟ್ ಲಾಸ್ ಅಲ್ಲಿ ಇದ್ದಾಗ ಗಂಟೆ ವಾಕ್ ಮಾಡ್ತೀರಾ, ಹಾಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ತೀರಾ. ಅದೇ ವೇಟ್ ಮೇಂಟೈನ್ ಅಂತ ಬಂದಾಗ ಸೊ ನಂದು ಆಲ್ರೆಡಿ ಲಾಸ್ ಆಗಿದೆ, ಸೊ ಇನ್ಮೇಲೆ ಏನಿಲ್ಲ ಆರಾಮ್ ಅಂತ ತಿಳ್ಕೊಂಡ್ ಬಿಡ್ತೀರಾ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ವೇಟ್ ಲಾಸ್ ಅಲ್ಲಿ ಇದ್ದಾಗ ಯಾವ ರೀತಿ ಆಕ್ಟಿವ್ ಆಗಿರ್ತೀರೋ ವೇಟ್ ಮೇಂಟೈನ್ ಅಲ್ಲೂ ಅದೇ ರೀತಿ ಇರಬೇಕು. ಅಟ್ ಲೀಸ್ಟ್ ನಿಮಗೆ ಡೈಲಿ ನಮ್ಗೆ ಮಾಡಕ್ಕೆ ಇವಾಗ ಆಲ್ರೆಡಿ ವೇಟ್ ಲಾಸ್ ಆಗಿದೆ, ಮೇಂಟೈನ್ ಮಾಡೋರು ಬೇಕು ಅನ್ನೋರು ಅಟ್ ಲೀಸ್ಟ್ ವಾರದಲ್ಲಿ 4 ರಿಂದ 5 ದಿನನಾದ್ರೂ ಒಂದು 40 to 50 ಮಿನಿಟ್ಸ್ ವರ್ಕೌಟ್ ನ ಮಾಡಿ. ಇಲ್ಲ ನನ್ಗೆ ವರ್ಕೌಟ್ ಮಾಡಕ್ ಇಷ್ಟ ಇಲ್ಲ, ವಾಕ್ ಮಾಡ್ತೀನಿ ಅನ್ನೋರು ಡೈಲಿ 5K ಸ್ಟೆಪ್ಸ್ ನ ವಾಕ್ ಮಾಡಿ. ನೀವು ಅದನ್ನ ಡಿವೈಡ್ ಕೂಡ ಮಾಡ್ಕೋಬಹುದು. ಮಧ್ಯಾಹ್ನ ಊಟ ಆದ್ಮೇಲೆ 3, ನೈಟ್ ಡಿನ್ನರ್ ಆದ್ಮೇಲೆ 2000 ಸ್ಟೆಪ್ಸ್, ಈ ರೀತಿ ಡಿವೈಡ್ ಮಾಡ್ಕೊಂಡು ಕೂಡ ನೀವು ವಾಕ್ ಮಾಡ್ಬೋದು. ಹಂಗ್ ಮಾಡೋದ್ರಿಂದ ನಿಮಗೂ ಕೂಡ ಸ್ಟ್ರೆಸ್ ಅನ್ನೋದು ಆಗೋದಿಲ್ಲ. ಕಂಫರ್ಟಬಲ್ ಆಗಿ ವಾಕ್ ಮಾಡ್ಕೋತಾ ಹೋಗ್ಬೋದು. ಸೊ ಆಕ್ಟಿವ್ ಆಗಿರಿ. ಇನ್ ಸಾಕಷ್ಟು ಜನ ಏನ್ ಮಾಡ್ತಾರೆ, ವೇಟ್ ಲಾಸ್ ಆದ್ಮೇಲೆ ವೇಟ್ ಮೇಂಟೈನ್ ಬಂದಾಗ ಮಲಗ್ ಬಿಡ್ತಾರೆ ಮಧ್ಯಾಹ್ನ 4-5 ಅವರ್ಸ್ ಗಂಟ್ಲೆ. ಮಲಗ್ಬೇಕು ಅಂತ ಇಫ್ ಇನ್ ಕೇಸ್ ನೀವು ಟಯರ್ಡ್ ಆಗಿದ್ದೀರಾ, ಮಲಗ್ಲೇಬೇಕು ಅಂತ ಅನ್ಸಿದ್ರೆ ಒಂದು 1/2 hour to 1 hour ಅಷ್ಟೇ ಮಲಗಿ. ಜಾಸ್ತಿ ಮಲ್ಗಕ್ ಹೋಗ್ಬೇಡಿ, ಯಾಕೆಂದ್ರೆ ಅವಾಗ ತಾನೇ ಊಟ ಮಾಡಿರ್ತೀರಾ, ಏನೊಂದು 10-15 ನಿಮಿಷ ವಾಕ್ ಮಾಡಿರ್ತೀರಾ. ಇನ್ನು ಉಳಿದಿದ್ದು ಫುಡ್ ಏನಿರುತ್ತೆ ಅದು ಡೈಜೆಷನ್ ಆಗಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ವೇಟ್ ಗೇನಿಗೆ ಊಟನ ಆಗ್ಬಿಡುತ್ತೆ. ಸೊ ಒಂದು 30 to 1 hour ಲಾಸ್ಟ್ ಇಫ್ ಇನ್ ಕೇಸ್ ನಿಮ್ಗೆ ಮಲಗ್ಬೇಕು ಅಂತಂದ್ರೆ ಅಷ್ಟೇ ಮಲಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು 4th ಪಾಯಿಂಟ್ ಬಂದ್ಬಿಟ್ಟು ಸಾಕಷ್ಟು ಜನ ಏನ್ ಮಾಡ್ತಾರೆ, ವೇಟ್ ನ ಚೆಕ್ ಮಾಡಲ್ಲ. ವೇಟ್ ಲಾಸ್ ಅಲ್ಲಿ ಇದ್ದಾಗ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ತಾರೆ ವೀಕ್ಲಿ ಒನ್ಸ್. ಅದೇ ವೇಟ್ ಮೇಂಟೈನ್ ಅಂತ ಬಂದಾಗ ಚೆಕ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ. ವೀಕ್ಲಿ ಒನ್ಸ್ ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗುತ್ತೋ ಅವಾಗ ವೀಕ್ಲಿ ಒನ್ಸ್ ಮ್ಯಾಂಡೇಟರಿ ಆಗಿ ವೇಟ್ ನ ಚೆಕ್ ಮಾಡಿ. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವೇಟ್ ನ ಚೆಕ್ ಮಾಡೋದು, ಅದು ಅಕ್ಯುರೇಟ್ ವೇಟ್ ಆಗಿರುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದೇ ರೀತಿ ವಾಟರ್ ಇಂಟೇಕ್ ಇರಲ್ಲ, ಎಲ್ಲ ಡೈಜೆಷನ್ ಎಲ್ಲ ಕರೆಕ್ಟ್ ಆಗಿ ಮೋಷನ್ ಎಲ್ಲ ಪಾಸ್ ಮಾಡಿರ್ತೀರಾ. ಸೊ ನಿಮ್ದು ಕರೆಕ್ಟ್ ವೇಟ್ ಅನ್ನೋದು ಗೊತ್ತಾಗದೆ
ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಏನ್ ಚೆಕ್ ಮಾಡ್ತೀರಲ್ಲ ಅದು ಕರೆಕ್ಟ್ ವೇಟ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ವೀಕ್ಲಿ ಒನ್ಸ್ ಆದ್ರೂ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗ್ತಿರುತ್ತೆ ಐದರ್ ಅದು ಇನ್ಕ್ರೀಸ್ ಆಗಿದೆನೋ ಡಿಕ್ರೀಸ್ ಆಗಿದೆನೋ ಇಲ್ಲ ಮೇಂಟೈನ್ ಲೆವೆಲ್ ಅಲ್ಲಿ ಇದೇನೋ ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ವೀಕ್ಲಿ ಒನ್ಸ್ ಅಂತೂ ಚೆಕ್ ಮಾಡ್ಕೊಂತಾನೆ ಇರಬೇಕು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಲೀಪ್. ವೇಟ್ ಗೇನ್ ಅಲ್ಲಿ ಲಾಸ್ ಅಲ್ಲಿ ಇದ್ದಾಗ ಏನ್ ಮಾಡ್ಬಿಡ್ತೀರಾ, ಚೆನ್ನಾಗಿ ಎಕ್ಸಸೈಸ್ ವರ್ಕೌಟ್ ಎಲ್ಲ ಮಾಡಿರ್ತೀರಾ, ಆಬ್ವಿಯಸ್ಲಿ ಚೆನ್ನಾಗಿ ನಿಮ್ಗೆ ನಿದ್ದೆ ಮಾಡ್ತೀರಾ. ಬಟ್ ಅದೇ ವೇಟ್ ಮೇಂಟೈನ್ ಅಂತ ಬಂದಾಗ ಜಾಸ್ತಿ ಹೊತ್ತು ಫೋನ್ ಎಲ್ಲ ಸ್ಕ್ರೋಲ್ ಮಾಡ್ಕೊಂತ ಅಲ್ಲ ವೇಟ್ ಲಾಸ್ ಆಗ್ಬಿಟ್ಟಿದೆ ಅಂತ ಬಿಟ್ಬಿಡ್ತೀರಾ. ಸೊ ನಿದ್ದೆ ಕೂಡ ನಮಗೆ ವೇಟ್ ಲಾಸಿಗೆ ವೇಟ್ ಮೇಂಟೈನಿಗೆ ಅಷ್ಟೇ ಇಂಪ್ಯಾಕ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೀವು ತುಂಬಾ ಲೇಟ್ ನೈಟ್ ಆಗಿ ಒಂದು 12 ಗಂಟೆ ಹಂಗ್ ಮಲಗಿ ಬೆಳಗ್ಗೆ ಮತ್ತೆ 3-4 ಗಂಟೆ ಹಂಗೆ ಎದ್ದು ಬಿಟ್ರಿ ಅಂದ್ರೆ ನಿಮ್ಮ ಬಾಡಿ ಡೈಜೆಷನ್ ಗೆ ನೀವು ಟೈಮೇ ಕೊಡಲ್ಲ. ಸೊ ಅದು ಆಬ್ವಿಯಸ್ಲಿ ಅದು ನಮ್ಮ ಮತ್ತು ವೇಟ್ ಗೇನಿಗೆ ಪುಟ್ ಆನ್ ಆಗೋಕೆ ಹೆಲ್ಪ್ ಆಗುತ್ತೆ. ಅಟ್ ಲೀಸ್ಟ್ ಒಂದು 8 ಅವರ್ಸ್ ಇಂದ 7 ಅವರ್ಸ್ ಆದ್ರೂ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಿದ್ದೆ ಮಾಡೋದ್ರಿಂದ ನಿಮ್ಗೆ ಫೀಲ್ ಕಂಫರ್ಟಬಲ್ ಆಗಿ ಮಾರ್ನಿಂಗ್ ಫ್ರೆಶ್ ಆಗಿ ಫೀಲ್ ಆಗ್ತೀರಾ, ಮತ್ತೆ ಆಕ್ಟಿವ್ ಆಗಿರೋದಕ್ಕೆ ಚೆನ್ನಾಗಿ ನಿಮ್ಗೆ ರೀಸನ್ ಸಿಗ್ತಾ ಹೋಗುತ್ತೆ. ಐ ಹೋಪ್ ಈ 5 ಫ್ಯಾಕ್ಟರ್ಸ್ ನ ನೀವು ಕಂಪಲ್ಸರಿ ಆಗಿ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಈ 5 ಫ್ಯಾಕ್ಟರ್ ನ ನೀವು ಗಮನದಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡೋದೇ ಆದ್ರೆ ಖಂಡಿತವಾಗ್ಲೂ ನಿಮ್ಮ ವೇಟ್ ವರ್ಷಾಂಗಂಟ್ಲೆ ಅದು ಅದೇ ರೀತಿ ಸಸ್ಟೈನಬಲ್ ಆಗಿರುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ತರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.